ಹೊಸ ಮೈತ್ರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪವನ್ ಸರ್, ನೀವು ನಿಮ್ಮದೇ ಸಕ್ಸಸ್ ದಾರಿಯಲ್ಲಿ ಇರ್ತಾ ಇದ್ರಿ, ಅಂಥದ್ರಲ್ಲಿ ಮೈತ್ರಿ ನಿಮ್ಮನ್ನ ಎಷ್ಟು ಡಿಸ್ಟರ್ಬ್ ಮಾಡ್ತು? ಐ ಹ್ಯಾವ್ ಕ್ರೈಡ್ ಆ್ಯಕ್ಚುಲಿ ಫಾರ್ ಕಪಲ್ ಆಫ್ ಸೀನ್ಸ್. ಸೀರಿಯಸ್ಲಿ ಅದು ಬಂದಾಗ ತುಂಬ ಟಚ್ ಆಯಿತು. ಆಮೇಲೆ ತೊಗೊಂಡೋಗಿರೋಂಥ ಶೈಲಿ ಆಗಿರ್ಬೋದು, ಮತ್ತು ತುಂಬ ಒಂದು ಸಣ್ಣ ಪುಟ್ಟ ಪ್ರೀತಿ, ಮತ್ತು ಅದೊಂದಿದೆ ಮಕ್ಕಳು ಭಾವನೆಗಳು. ಅದು ಎಷ್ಟರ ಮಟ್ಟಿಗೆ ತುಂಬ ಅಚ್ಚುಕಟ್ಟಾಗಿ ನಾಟಿಸಿದ್ದಾರೆ ಅಂತಂದರೆ, ಅಪ್ಪು ಸರ್ ಆಗ್ಬೋದು, ಹೊಸ ಒಂದಷ್ಟು ಜನ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಗಿರಿರಾಜ್ ಸರ್. ಸೊ ಆ ಒಂದು ಚಿಕ್ಕ ಇನ್ನೂ ಅದೊಂದು ಇದೆಯಲ್ಲ, ನಮ್ಮ ತಲೆಗೆ ಯಾಕೆ ಬರೋಲ್ಲ ಇಂಥದ್ದು ಅಂತ ಅನಿಸುತ್ತೆ. ಸೀರಿಯಸ್ಲಿ. ಆಮೇಲೆ ನೀವು ಟ್ರೆಂಡ್ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಟ್ರೆಂಡ್ ಅಂತಂದರೆ, ಈಗ ಸಿನಿಮಾ ಒಂದು ಹೊಸದಾಗಿ ಒಂದೇನೋ ಟ್ರೆಂಡ್ ಹುಟ್ಟಾಕೋದು ಅಂತ ಹೇಳಿದ್ರೆ, ಐ ಡೋಂಟ್ ಬಿಲೀವ್ ಇನ್ ದಟ್ ಆ್ಯಕ್ಚುಲಿ. ಬಿಕಾಸ್ ಯಾಕೆಂದರೆ ಈಗ ಲೆಜೆಂಡೇ ಕೂತಿದ್ದಾರೆ. ಲೈಕ್ ಅವರೆಲ್ಲ ಮಾಡಿರೋ ಯಾವುದೋ ಸಿನಿಮಾಗಳ ಅದೇ ಹೇಗೆ ನಿರೂಪಣಾ ಶೈಲಿಗಳು ಡಿಫ್ರೆಂಟ್ ಆಗಿರುತ್ತೆ. ನನ್ನ ಪ್ರಕಾರ ಹೊಸ ಟ್ರೆಂಡ್ ಆಗಿರೋದೇನು ಅಂತಂದರೆ, ಈ ಥರ ಕೂತಿರೋದು ಈ ಥರ ಕೂತಿರೋದೇ ಹೊಸ ಟ್ರೆಂಡ್ ಅಂತ ಹೇಳ್ತಾರೆ. ಬಿಕಾಸ್ ಐ ಹ್ಯಾವ್ ನೆವರ್ ಸೀನ್ ಡೈರೆಕ್ಟರ್ ಸಿಟ್ಟಿಂಗ್ ಲೈಕ್ ದಿಸ್ ಡಿಸ್ಕಸಿಂಗ್ ಆನ್ ಒನ್ ಟಾಪಿಕ್ ಅಲ್ವಾ. ಸೊ ಆ ಟ್ರೆಂಡ್ ಆ್ಯಕ್ಚುಲಿ ಬೇಕಾಗಿತ್ತು ನಮ್ಮ ಇಂಡಸ್ಟ್ರಿಗೆ. ಆ್ಯಕ್ಚುಲಿ ದಟ್ ಸ್ಟಾರ್ಟೆಡ್ ವಿತ್ ಪುಟಾಣ ಕಣಗಾಲ್. ಅದನ್ನು ಆ ರಿಮೈಂಡರ್ ಹೇಳ್ತಾ ಇದ್ದೀನಿ. ಯಾಕೆ ಆಗಿನ ಕಾಲದಲ್ಲಿ ನಿಜವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಅನ್ನೋದಕ್ಕೆ GSS ಯೂಸ್ ಟು ಸಿಟ್ ವಿತ್ ಪುಟಾಣ. ಆಗಲೇ ಪುಟ್ಟಣ್ಣ ಅವರು ಎಲ್ಲ ನಿರ್ದೇಶಕರನ್ನ ಸೇರಿಸಿ ನಿರ್ದೇಶಕರ ಸಂಘದ ಮೊದಲನೇ ಮೀಟಿಂಗಲ್ಲಿ ಹೇಳಿದ್ದು ಅಂದರೆ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಕತೆ ಮಾಡಬೇಕು. ಇವನ ಕತೆ ನನಗೆ ಹೇಳಬೇಕು, ಅವನ ಕತೆ ನನ್ನ ಕತೆ ನಾನು ಅವ್ನಿಗೆ ಹೇಳ್ತೀನಿ, ಇವ್ರ ಕತೆ ಹೇಳಬೇಕು ಅಂತ ಹೇಳಿ ಲಿಟ್ರಲಿ ಫಸ್ಟ್ 4 months ಮಾಡಿಸಿದ್ರು ಅದನ್ನು, ಲಿಟ್ರಲಿ. ಆ್ಯಂಡ್ ನನಗೆ ಎಷ್ಟು ಖುಷಿ ಅಂದರೆ, ನಾನು ಆರಾಮ ತೊಗೊಂಡೋಗಿ ನನ್ನ ಸ್ಕ್ರಿಪ್ಟ್ ಅವ್ರ ಎದುರಿಗೆ ಓದಿದ್ದೆ. ಹಾಗೇನೇ ಗಿರೀಶ್ ಜಯರಾಮ್, KV ಜಯರಾಮ್ ಇವರೆಲ್ಲರೂ ಅವ್ರಿಗೆ ಬಂದು ಆರಾಮಾಗಿ ಸ್ಕ್ರಿಪ್ಟ್ ಓದ್ತಾಯಿದ್ರು. ಕೆಲವ್ರಿಗೆ ಹಿಂದೆಟ್ಗೆ, ಅಯ್ಯೋ ಓದ್ಬಿಟ್ರೆ ಏನಾಗ್ಬಿಡುತ್ತೋ, ಅವನ್ನ ಕದ್ಕೊಂಡು ಹೋಗ್ಬಿಟ್ರೆ ಅಂತ. ಟ್ರೆಂಡ್ ಕಂಟಿನ್ಯೂ ಆಗಲಿಲ್ಲ. ಯಾಕೆ ಅಂತಂದರೆ ಆ ಥರ ಹೆದರಿಕೆಯವರು ಜಾಸ್ತಿ ಆದರು. ನೀವು ಬರೆಯೋವಾಗ ಒಂದು ವಿಷನ್ ಕಣ್ಮುಂದೆ ಇರುತ್ತೆ. ಈ ಸೀನ್ ಹಿಂಗೆ ಓಪನ್ ಆಗಬೇಕು, ಈ ಎಡಿಟ್ ಇಲ್ಲೇ ಕಟ್ ಆಗಬೇಕು. ಅದು ಪೆನ್ ಪ್ಲೇ. ದಿಸ್ ಇಸ್ ಕಂಪ್ಲೀಟ್ಲಿ ಅ ಪೆನ್ ಪ್ಲೇ. ಸೊ ಆ ಪೆನ್ ಪ್ಲೇ ನಮ್ಮ ಇಂಡಸ್ಟ್ರಿಯಲ್ಲಿ ಇವಾಗ ಅದ್ಭುತವಾಗಿ ಬರ್ತಾಯಿದೆ. ಅದು ಈಗ ಸೇ ಫಾರ್ ಎಕ್ಸಾಂಪಲ್ ಮೈತ್ರಿ ಈಗ ನಾವು ಬರೆಯೋದಕ್ಕಿಂತ ಬೇರೆನೇ ಇದೆ, ಅದು ವಿಶೇಷವಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಬಿಲ್ ಸಿನಿಮಾ ಅನ್ನೋದು, ಕಲಾತ್ಮಕ ಅನ್ನೋದು ಬೇರೆ, ದೂರ ಅದೊಂದು ದೊಡ್ಡ ಅಂತರವೇ ಆಗಿಬಿಟ್ಟಿದೆ ಅನ್ನುವಂಥದ್ದು. ಹೇಗೆ ಅದನ್ನು ಹತ್ರ ತರ್ಬೋದು? ಸಿನಿಮಾ ಯಾರಿಗೆ ಮಾಡ್ತೀವಿ? ಪ್ರೇಕ್ಷಕನಿಗೆ. ಪ್ರೇಕ್ಷಕ ಏನನ್ನು ಬಯಸ್ತಾನೆ ಅನ್ನೋದನ್ನು ನಿರ್ಧಾರ ಮಾಡುವಾಗ ಅವನು ಹೇಳ್ದ ಅಂತ ನಾವು ಸಿನಿಮಾ ಮಾಡಲ್ಲ. ಯಾರು ಮಾಡ್ತೀರಿ ಅಂದರೆ, ಅವ್ನು ಹೇಳ್ದ ಅಂತ ಏನಾದ್ರು ಸಿನಿಮಾ ಹಿಂಗೆ ಹೇಳಿದಾರೆ ಯಾರು ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ಯಾರು ಹೇಳ್ತಾರೆ? ಇಲ್ಲ. ನಮಗೆ ಅನಿಸಿದ ಪ್ರೇಕ್ಷಕನನ್ನು ಮುಟ್ಟಬಲ್ಲಂತಹ ಸಿನಿಮಾನೇ ಅವ್ರು ಮಾಡಿರೋದು. ಸೊ ಅದು ದಟ್ ಈಸ್ ದ ಸೇತುವೆ. ವಾಟ್ ಈಸ್ ಹ್ಯಾಪನಿಂಗ್. ನಮ್ಮಲ್ಲಿ ಏನಾಗಿದೆ, ಕೆಲವು ಶೀರ್ಷಿಕೆಗಳನ್ನ ಕೊಟ್ಟು ಬಿಡ್ತೇವೆ. ಭಾಳ ಚೆನ್ನಾಗಿದೆ. ಕೆಲವರು ಭಾಳ ಬೇರೆ ನಿರ್ದೇಶಕರಿದ್ದಾರೆ. ಸಂತು ಸಾರ್, ನಾನು ಅವಾರ್ಡ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವನು ಮೊದಲೇ ಡಿಸೈಡ್ ಮಾಡಿಬಿಡ್ತಾನೆ. ಅದೇನು ಹೆಂಗೆ ಅವಾರ್ಡ್ ಕೊಟ್ಟ ಅವನಿಗೆ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ನಾನು ಹೇಳೋದು, ಮೊದಲು ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ಒಳ್ಳೆ ಸಿನಿಮಾ ಮಾಡ್ತಿದ್ದೀನಿ, ಅದನ್ನು ಜನರ ಹತ್ರ ತೊಗೊಂಡೋಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಜನ ನೋಡಲೇಬೇಕು, ಅದು ನೋಡಿದ ಮೇಲೆ ಅದು ಒಳ್ಳೆಯದಾಗಬೇಕು ಅಂತ. ಈ ದ್ವಂದ್ವ ಇದೆಯಲ್ಲ, ಇದರಲ್ಲೇ ನಮ್ಮ ಇಡೀ ಇಂಡಸ್ಟ್ರಿಯ ಒಂದು ಭಾಗ ಹೊಟ್ಟೋಗಿದ್ದು. ಒಂದು ಭಾಗ ನಮ್ಮನ್ನು ಬಿಟ್ಟು ಎಬೋದು ಹೆಡ್ ಆಗಿದ್ದು ಯಾಕೆ ಅಂದರೆ, ನಮಗಲ್ಲಪ್ಪ ಇದು ಅಂತ ಅನ್ನೋ ಥರದ್ದು ಪ್ರೇಕ್ಷಕನಿಗೆ ಅನಿಸಿದ್ದು ಯಾಕೆ? ಇದು ಅಲ್ಲೇ ಬಂದಿದ್ದು ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಮಾಡಿದಂಥದ್ದು ಕೂಡ ಅಲ್ಲಿಗೆ ಹೋಗುತ್ತೆ. ಹಾಗಾದರೆ ನೀನು ಉಳಿದವರೆಲ್ಲ ಕಲಾತ್ಮಕವಾಗಿ ಮಾಡಲಿಲ್ವ? ಹಾಗಾದರೆ ಹಿಂದೆ ಸಿನಿಮಾಗಳ ಕಲಾತ್ಮಕವಾಗಿರಲಿಲ್ವಾ? ಸಿದ್ಲಿಂಗನವ್ರ ಸಿನಿಮಾದಲ್ಲಿ ಎಂಥ ಬ್ಯೂಟಿಫುಲ್ ಕಲಾತ್ಮಕತೆ. ಭೂತಯ್ಯನ ಮಗ ಅಯ್ಯೋ ಹೇಳಿದ್ರೆ ಅದಕ್ಕಿಂತ ಬೇಕಾ? ಬಂಗಾರದ ಮನುಷ್ಯಕ್ಕೆ ಬೇಕಾ? ಹುಣಸೂರು ಕೃಷ್ಣಮೂರ್ತಿಗಳದ್ದು ಬೇಕಾ? ಅಂದರೆ ಎಲ್ಲ ಮಾಡಿದವರು ಕೂಡ ಕಲಾತ್ಮಕವಾದಂತಹ ಹೃದಯವನ್ನು ಇಟ್ಕೊಂಡೇ ಕೆಲಸ ಮಾಡಿರೋದು. ಯಾರೊಬ್ಬರೂ ಏನೋ ಒಂದು ಕೆಟ್ಟ ಏನೋ ಇದು ಮಾಡಿಬಿಡ್ತೀವಿ ಅಂತ ಮಾಡೋದಿಲ್ಲ. ಹಾಗಾಗಿ ಆ ಕಲಾತ್ಮಕತೆಯನ್ನು ಏಕ್ದಮ್ ಮುಂದಕ್ಕಿಟ್ಟು ಅದೇ ಇನ್ನುಳಿದದ್ದು ಏನು ಇಲ್ಲ ಅನ್ನುವಂಥ ಮಾತನ್ನು ಹೇಳೋದಿದೆಯಲ್ಲ, ಅದು ವ್ಯಾಪಾರಿ ಮನೋವೃತ್ತಿಯ ಯಾವ ನಿರ್ಮಾಪಕ ನಿರ್ದೇಶಕನೂ ಒಪ್ಕೊಳ್ಳಲ್ಲ. ಇಲ್ಲಿ ಆಗಿದ್ದಂತಹ ನಮ್ಮೆಲ್ಲರಿಗೂ ಇದೇನಾಗಂತ ಹೇಳಿದರೆ, ಒಬ್ಬ ಸ್ಟಾರ್ ಸಪೋರ್ಟ್ ಸಿಕ್ಬಿಡ್ತು. ಈ ಸ್ಟಾರ್ ಸಪೋರ್ಟಿಂದಲೇ ಅದು ಈ ಒಂದು ಮ್ಯಾಟ್ರು ಅದು ಹೋಗಬೇಕಾಗುತ್ತೆ. ಸೊ ನಾವು ಇನ್ನೇನು ಇದು ಹೇಳ್ತಿದ್ವಲ್ಲ, ನಮ್ಮ ಸೋಷಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ಸ್ಟಾರ್ ವಲಯದಲ್ಲಿದ್ದವರು ತಮ್ಮ ಇದಾಗಿ ತೊಗೋತಾರೆ, ಆಗದು ಹೆಚ್ಚಿನ ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ಇದು ಬೇರೆ ಎಲ್ಲ ಭಾಷೆಯಲ್ಲಿದೆ. ಈಗ ಅಕ್ಷಯ್ ಕುಮಾರ್ ಅಂತ ಕಮರ್ಷಿಯಲ್ ಹೀರೋ ಇಲ್ಲ, ಅವನು ಓ ಮೈ ಗಾಡ್ ಅಂತ ಒಂದು ಸಿನಿಮಾ ಮಾಡ್ತಾನೆ. ಯಾಕೆ ಒಂದು ಬ್ಲಾಕ್ ಬಸ್ಟರ್ ಅಥವಾ ಕಮರ್ಷಿಯಲ್ ಸಿನಿಮಾಗಳ ಅವಶ್ಯಕತೆ ಇದೆ ಅಂತ, ಹೆದ್ದಾರಿ ಎಷ್ಟು ರಶ್ ಆಗಿರುತ್ತೋ ಈ ಕಾಲ್ದಾರಿಗಳು ಕೂಡ ಅಷ್ಟೇ ಆರಾಮಾಗಿ ಹೋಗ್ತಾ ಇರತ್ತೆ. ಸೊ ಇವ್ರು ಗೆದ್ದಷ್ಟು ಅದರ ಒಂಥರದ ಆಫ್ಟರ್ ಎಫೆಕ್ಟ್ಸ್, ಈಗ ಒಂಥರ ಏನು ಆನ್ಸಿಲರಿ ಇಂಡಸ್ಟ್ರೀಸ್ ಅಂತ ಹೇಳ್ತೀವಲ್ಲ, ಹಾಗೆ ನಮಗೂ ಅದು ಪ್ರಾಫಿಟ್ ಆಗ್ತಾನೆ ಇರುತ್ತೆ. ಯೂತ್ಸು ದೂರ ಆಗ್ತಿದ್ದಾರೆ ಅನ್ನೋದು ಈ ಥರದ ಸಿನಿಮಾಗಳಿಂದ. ಅವ್ರನ್ನ ರೀಚ್ ಆಗೋದು ಹೇಗೆ? ತೆಲುಗು ಅಂತ ಒಂದು ಕಮರ್ಷಿಯಲ್ ಇಂಡಸ್ಟ್ರಿಯಲ್ಲೂ ಶಂಕರಾಭರಣಂ ಅನ್ನೋ ಒಂದು ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ.
ಈಗ ಎಲ್ಲರೂ ಆ್ಯಕ್ಷನ್ನು ಎಲ್ಲರೂ ರಾಯಲಸೀಮನ ನೋಡೋದಾದ್ರೆ ಆ ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಸಿಚುವೇಶನ್ ನಮ್ಮಲ್ಲೂ ಕೂಡ ನಮ್ಮಲ್ಲೂ ಆಗಿದೆ. ಇವಾಗ ಮೈತ್ರಿ ಒಂದು ಎಕ್ಸಾಂಪಲ್ ನಿಮಗೆ. ಯೂತ್ಸ್ ದೂರ ಆಗಿಲ್ಲ, ಯೂತ್ಸ್ ಹತ್ತಿರದಲ್ಲೇ ಇದ್ದಾರೆ. ಆ್ಯಸ್ ಅ ಆಡಿಯನ್ಸ್ ನಾವು ಸಿನಿಮಾ ಮಾಡೋಕೆ ಹೊರಟಿದ್ದು ಹೊತ್ತು ಒಬ್ಬ ಡೈರೆಕ್ಟರ್ ಆಗಾಗಲಿ ಒಬ್ಬ ಫಿಲ್ಮ್ ಮೇಕರ್ ಆಗಲಿ ಹಂಗೆ ನೋಡಿದರೆ ನಮಗೆ ಐ ಥಿಂಕ್ ಇಷ್ಟು ಬೇಗ ಜನ ಇಷ್ಟ ಆಶೀರ್ವಾದ ಮಾಡ್ತಿರಲಿಲ್ಲ. ಯಾಕೆ ನಾವು ಒಬ್ಬ ಆಡಿಯನ್ಸ್ ಆಗಿ ಸಿನಿಮಾ ಅವ್ರೊಡೆ ನಿಂತು ಅವ್ರಿಗೆ ಕೊಟ್ಟದ್ದು. ಇನ್ನು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.